ಶ್ರೀ ಧರ್ಮಸ್ಥಳ ಪಾದಯಾತ್ರೆ ಸಮಿತಿ ಅಡ್ಯ ಇವರ ವತಿಯಿಂದ ಅಡ್ಯ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ನಮ್ಮ ಯುವಕರು ಹಿರಿಯರೆಲ್ಲ ಸೇರಿ ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಅಡ್ಯ ಗೇಟಿಂದ ಶ್ರೀ ಬಸವೇಶ್ವರ ಸ್ವಾಮಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಹೊರಟು ಎಲ್ಲರೂ ಆರೋಗ್ಯವಾಗಿ ಸುಗಮವಾಗಿ ಪಾದಯಾತ್ರೆಯನ್ನು ಮಾಡಿ ಇವತ್ತು ಶ್ರೀ ಮಂಜುನಾಥ ಸ್ವಾಮಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಕಾಲಕ್ಕೆ ಮಳೆಯಾಗಿ ಬೆಳೆಯಾಗಿ ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿರಲಿ ಅಂತ ಇವತ್ತು ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಮತ್ತು ಈ ಯಾತ್ರೆ ಯಶಸ್ವಿಯಾಗಿ ನಡೆದು 2ನೇ ವರ್ಷದ ಈ ಒಂದು ಯಾತ್ರೆ ಯಶಸ್ವಿಯಾಗಿ ನಡೆದಿದೆ. ಮುಂದಿನ ವರ್ಷನೂ ಸಹ ಈ ಯಾತ್ರೆ ಪ್ರಾರಂಭ ಆಗಲಿದ್ದು ಎಲ್ಲರೂ ಇದೇ ರೀತಿ ಅದಕ್ಕೆ ಸಹಕಾರವನ್ನು ಮಾಡಬೇಕು. ಮತ್ತು ಈ ಯಾತ್ರೆಗೆ ಸಹಕಾರಗೊಳ್ಳೋದಕ್ಕೆ ಕಾರಣದಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತರಾದಂಥ ಎಲ್ಲ ನಮ್ಮ ಸ್ನೇಹಿತರು ದಾನಿಗಳು ಸಹ ಇದಕ್ಕೆ ದಾನೆಯನ್ನು ಕೊಟ್ಟು ಎಲ್ಲರೂ ಇದಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಮತ್ತು ಇಲ್ಲಿರತಕ್ಕಂಥ ಎಲ್ಲ ನಮ್ಮ ಭಕ್ತರು ಭಾಳ ಖುಷಿಯಾಗಿ ಒಂದು ಆತ್ಮ ಸಂತೋಷದಿಂದ ಈ ಒಂದು ಪಾದಯಾತ್ರೆಗೆ ತಾವೇ ತೊಡಗಿಸ್ಕೊಂಡು ಎಲ್ಲರೂ ಬಂದು ಇದಕ್ಕೆ ಯಶಸ್ವಿಯನ್ನು ಮಾಡಿದ್ದಾರೆ. ಇದಕ್ಕೆ ಕಾರಣಕರ್ತರಾದಂಥ ಎಲ್ಲ ಏನು ಅಡುಗೆ ಮಾಡೋರು ಇರ್ಬೋದು, ನಮ್ಮ ವಾಹನ ಚಾಲಕರು ಇರ್ಬೋದು, ಮತ್ತು ಇದಕ್ಕೆ ಉಸ್ತುವಾರಿಯನ್ನು ತೆಗೆದುಕೊಂಡಂಥ ನಮ್ಮ ಚೇತನ್ ಅವರು, ಮುತ್ತು ಅವರು, ಮತ್ತು ಎಲ್ಲ ಪಾಪ ನಮ್ಮ ಅಡುಗೆ ಲೋಕೇಶ್ ಅವರು ಭಾಳ ಜವಾಬ್ದಾರಿ ತಗೊಂಡು ನಮಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ರಿಗೂ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ. ಈ ಒಂದು ನಮ್ಮ ಜೊತೆ ಕೆಲವರು ಬರೋಕ್ಕಾಗದೇ ಇರ್ಬೋದು, ಆದರೂ ಸಹ ಅವರು ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಮುಂದಿನ ದಿನಗಳು ಇದೇ ಥರ ನೀವು ಸಹ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮುಂದಿನ ವರ್ಷ ಖುಷಿಯಾಗಿ ಬರೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ನಮಸ್ಕಾರ.